ಇನ್ಫರ್ಟಿಲಿಟಿ ಅಂತ ಬಂದಾಗ ಇದಕ್ಕೆ ಏನೇನು ಕಾರಣಗಳಿರುತ್ತೆ? ಬಂಜೆತನ ಬರೀ ಹೆಣ್ಮಕ್ಳಿಗೆ ಮಾತ್ರ ಬರೋದಿಲ್ಲ, ಗಂಡಸರಲ್ಲೂ ಇರುತ್ತೆ. ಇನ್ಫೆಕ್ಷನ್ ಆಗಿರಬಹುದು, ಮುಂದೆ ಪೆಟ್ಟು ಬಿದ್ದು ಬ್ಲಾಕೇಜ್ ಆಗಿರಬಹುದು, ಅಥವಾ ವ್ಯಾರಿಕೋಸಲ್ ಅಂತ ಹೇಳ್ತೀವಿ, ನರಗಳು ಊದ್ಕೊಂಡ್ಬಿಡ್ತೇವೆ ಅಂತ ಹೇಳ್ತೀವಿ, ಅದನ್ನ ವ್ಯಾರಿಕೋಸಲ್ ಅಂತ ಹೇಳ್ತೀವಿ. ಒಂದು ಅದು ಇಂಡಿವಿಜುವಲ್ ಪ್ರಾಬ್ಲಮ್. ಇನ್ನೊಂದು ಏನಂದರೆ ನಮ್ಮ ಹೆಂಡತಿ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ, ನನ್ನ ಹಂಗೆ ನೋಡಲ್ವಾ ಅವಳು, ಗಂಡ ಅಂತ ನೋಡಲ್ಲ. ಬ್ಯಾಲೆನ್ಸ್ ಡಯಟ್, ಸಂತುಲನ ಪೌಷ್ಟಿಕ ಆಹಾರ ತಗೊಳ್ಳೇಬೇಕು. ಪಾತ್ ಟು ಪೇರೆಂಟ್ಹುಡ್ ಇಂದಿನ ಶೋಗೆ ಸ್ವಾಗತ. ನಾನು ಅರ್ಚನಾ ರವಿಕುಮಾರ್. ಲಾಸ್ಟ್ ಎಪಿಸೋಡಲ್ಲಿ ನಾವು ಮಹಿಳೆಯರ ಫರ್ಟಿಲಿಟಿ ಪ್ರಾಬ್ಲಮ್ಸ್, ಅದಕ್ಕೆ ಸೊಲ್ಯೂಷನ್ಸ್ ಏನು ಎಲ್ಲವನ್ನು ತಿಳ್ಕೊಂಡ್ವಿ. ಇವತ್ತಿನ ಈ ಸಂಚಿಕೆ ಸ್ವಲ್ಪ ಗಂಭೀರವಾದದ್ದು, ಅದು ಪುರುಷ ಬಂಜೆತನದ ಬಗ್ಗೆ. ಈ ಬಗ್ಗೆ ಚರ್ಚೆಗೆ ನಮ್ಮ ಜೊತೆ ತಜ್ಞರಿದ್ದಾರೆ. ಮೊದಲಿಗೆ ಅವರನ್ನೆಲ್ಲ ಶೋಗೆ ಸ್ವಾಗತಿಸೋಣ. ಡಾಕ್ಟರ್, ಸ್ವಾಗತ ಶೋಗೆ. ಥ್ಯಾಂಕ್ ಯು. ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್ ಅರ್ಚನಾಗೆ. ಡಾಕ್ಟರ್, ಮೇಲ್ ಇನ್ಫರ್ಟಿಲಿಟಿ ಅಂದರೆ ಏನು, ಇದ್ರ ಬಗ್ಗೆ ಚರ್ಚಿಸೋದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಬಂಜೆತನ ಬರೀ ಹೆಣ್ಮಕ್ಳಿಗೆ ಮಾತ್ರ ಬರೋದಿಲ್ಲ, ಗಂಡಸರಲ್ಲೂ ಇರುತ್ತೆ. ಸೊ ಅದಕ್ಕೆ ಅದ್ರ ಬಗ್ಗೆ ಹೇಳುವಾಗ ಸ್ವಲ್ಪ ಹಿಂಜರಿಕೆ ಇದೆ. ಬಿಕಾಸ್ ನಮ್ಮ ಕಲ್ಚರಲ್ಲಿ ಅಥವಾ ನಮ್ಮ ಸಂಸ್ಕೃತಿಲಿ ಸ್ವಲ್ಪ ನಾವು ಹೆಂಗೆ ಬೆಳೆದ್ಬಿಟ್ಟಿದ್ದೀವಿ ಅಂದರೆ, ಗಂಡಸ್ರನ್ನ ಏನು ಪಾಯಿಂಟ್ ಮಾಡೋಕ್ಕಾಗಲ್ಲ, ಅವರಲ್ಲಿ ಏನಾದರೂ ತೊಂದರೆ ಇದ್ದರೂ ಅವರು ಮುಂದೆ ಬಂದು ಹೇಳ್ಕೊಳಕ್ಕಾಗಲ್ಲ. ಈ ಸಿಚುವೇಶನಲ್ಲಿ ಮೇಲ್ ಇನ್ಫರ್ಟಿಲಿಟಿ ಅಥವಾ ಮೇಲಲ್ಲಿರೋ ಅಥವಾ ಗಂಡಸರಲ್ಲಿರೋ ಬಂಜೆತನನ ನಾವು ಸ್ವಲ್ಪ ಪಾಯಿಂಟ್ ಔಟ್ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡೋದು ಒಳ್ಳೆಯದು. ಯಾಕಂದರೆ ಅವ್ರು ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಅವ್ರಿಗೆ ಸೊಲ್ಯೂಷನ್ ಇರೋದಿಲ್ಲ. ಸೊ ದೇ ಹ್ಯಾವ್ ಟು, ಅವರು ಡಾಕ್ಟರ್ ಹತ್ರ ಹೋಗಲೇಬೇಕಾಗತ್ತೆ. ಯಾವುದಾದ್ರೂ ಸಮಸ್ಯೆ ಇರಲಿ, ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಬೇಗ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಿದರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಆಮೇಲೆ ಯಾವಾಗಲೂ ಬರೀ ಹೆಂಗಸರಿಗೆ ಮಾತ್ರ ಪ್ರಾಬ್ಲಮ್ ಇರಲ್ಲ, ನನ್ನಲ್ಲೂ ಇದೆ ಅನ್ನೋದನ್ನ ಅವರು ಅರ್ಥ ಮಾಡಿಕೊಂಡು ಡಾಕ್ಟರ್ ಹತ್ರ ಬಂದರೆ, ಇಬ್ಬರು ಒಟ್ಟಿಗೆ ಬಂದರೆ ಬಂಜೆತನ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಹಾಗಾದರೆ ಓಪನ್ ಅಪ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಡಾಕ್ಟರ್ ಶಶಿ, ಈಗ ನಿಮಗೆ ನನ್ನ ಪ್ರಶ್ನೆ, ಈಗ ಮೇಲ್ ಇನ್ಫರ್ಟಿಲಿಟಿ ಅಂತ ಬಂದಾಗ ಇದಕ್ಕೆ ಏನೇನು ಕಾರಣಗಳಿರುತ್ತೆ? ಮೇಲ್ ಇನ್ಫರ್ಟಿಲಿಟಿಗೆ ಕಾರಣ ಏನು, ಯಾಕೆ ಆಗುತ್ತೆ? ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಮೇಲ್ ಇನ್ಫರ್ಟಿಲಿಟಿಗೆ ತುಂಬ ಹೊತ್ತು ಕೊಡ್ತಾ ಇದ್ದೀವಿ. ನಾವು ಅದನ್ನ ಕ್ಯಾಟಗರೀಸ್ ಅಂದರೆ ಮಾಡಿದಾಗ ಪ್ರಮುಖವಾಗಿ ಎರಡು ಹಂತದಲ್ಲಿ ನಮಗೆ ಅದನ್ನ ತೊಂದರೆಗಳು ಕಂಡು ಬರ್ತದೆ. ಒಂದು ವೃಷಣ ಅಥವಾ ಬೀಜಕೋಶದಲ್ಲಿರೋ ಪ್ರಾಬ್ಲಮ್ಗಳು, ಅಥವಾ ವೃಷಣದ ನಂತರವಾದ ಪ್ರಾಬ್ಲಮ್ಗಳು. ಬೀಜಕೋಶದ ಕೆಲವು ಪ್ರಾಬ್ಲಮ್ಗಳು ಬರ್ತವೆ. ಏನಪ್ಪ ಅಂದ್ರೆ ಕೆಲವು ಟೈಮ್ ಏನಾಗುತ್ತೆ, ಕೆಲವರಿಗೆ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಬಂದುಬಿಡ್ತದೆ, XXY ಅಂತ ಆಗುತ್ತೆ. ಅಂಥವರಿಗೆ ಅವರು ಜನ್ಮದಿಂದನೇ ಅವ್ರಿಗೆ ಅವ್ರದ್ದು ಬೀಜಕೋಶ ಬೆಳೆದಿರೋದಿಲ್ಲ, ಅಥವಾ ಬೆಳೆದಿದ್ರು ಅವರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಅವ್ರಿಗೆ ಕೆಪಾಸಿಟಿ ಇರೋದಿಲ್ಲ. ಒಂದು ಬೀಜಕೋಶದ ನಂತರ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಆಗಿರಬಹುದು, ಮುಂದೆ ಪೆಟ್ಟು ಬಿದ್ದು ಬ್ಲಾಕೇಜ್ ಆಗಿರಬಹುದು, ಅಥವಾ ವ್ಯಾರಿಕೋಸಲ್ ಅಂತ ಹೇಳ್ತೀವಿ, ನರಗಳು ಅದನ್ನಲ್ಲಿ ಸ್ವಲ್ಪ ಊದ್ಕೊಂಡ್ಬಿಡ್ತೇವೆ ಅಂತ ಹೇಳ್ತೀವಿ, ಅದನ್ನ ವ್ಯಾರಿಕೋಸಲ್ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಬೀಜಕೋಶ ಒಳಗಿನ ವಾತಾವರಣ ಸ್ವಲ್ಪ ಏರುಪೇರು ಆಗಿಬಿಟ್ಟು ಸ್ಪರ್ಮ್ ಪ್ರೊಡಕ್ಷನ್ಗೆ ಸ್ವಲ್ಪ ತೊಂದರೆ ಆಗಬಹುದು. ಸೊ ಅದಲ್ಲದೆ ಸಿಂಪಲಿಂದ ನಮ್ಮ ತುಂಬ ಆ್ಯಂಟಿಬಯೋಟಿಕ್ ನಾವು ತೊಗೊಂಡು ಬಳಸಿದ್ರೂ ಅಥವಾ ಜ್ವರ ಬಂದ್ರೂ ನಮಗೆ ಟೆಸ್ಟಿಸ್ಕಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗಿಬಿಟ್ಟು ನಮಗೆ ಇನ್ಫರ್ಟಿಲಿಟಿ ಆಗಿ ಅದನ್ನ ಮಾರ್ಪಾಡಾಗಬಹುದು. ಅದಕ್ಕೋಸ್ಕರ ಮುಖ್ಯವಾಗಿ ನಮಗೆ ಎಲ್ಲಿ ಅಂತ ನಮಗೆ ಗೊತ್ತಾಗ್ಬಿಟ್ರೆ ನಮಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೂ ತುಂಬ ಈಸಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಇನ್ಫೆಕ್ಷನ್ಸ್ ಅಂತ ಹೇಳಿದ್ರಿ, ಯಾವ ಥರ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಯೂಶ್ವಲಿ ಏನಾಗುತ್ತೆ, ಮಮ್ಸ್ ಆರ್ಕೈಟಿಸ್ ಅಂತ ಹೇಳ್ತೀವಿ. ಅದು ಪ್ರತಿಯೊಬ್ಬರು ನಾವು ಅದನ್ನ ತುಂಬ ನೋಡಬೇಕಾದ, ಯೋಚನೆ ಮಾಡೋಕ್ಕಂಥ ವಿಷಯ. ಅದು ಮಕ್ಕಳಲ್ಲಿ ಏನಾಗುತ್ತೆ, ಯೂಶ್ವಲಿ 12 years 13 years ಏನಾಗುತ್ತೆ, ಪೋಸ್ಟ್ ಪ್ಯೂಬರ್ಟಲ್ ಮಮ್ಸ್ ಆರ್ಕೈಟಿಸ್ ಅಂತ ಹೇಳ್ತೀವಿ. ಕೆಲವು ಅಮ್ಮ ಅಂತ ಹೇಳ್ತಾರೆ. ಅಮ್ಮ ಅನ್ನೋದು ನಾವು ಕೆಲವು ಟೈಮ್ ಬಂದ್ಬಿಟ್ಟು ಹೋಗ್ಬಿಡುತ್ತೆ, ಸೆಲ್ಫ್ ಲಿಮಿಟಿಂಗ್ ಕಂಡೀಷನ್ ಅಂತ ಹೇಳ್ತೀವಿ ಅದನ್ನ. ಬಟ್ ಅಮ್ಮ ಬಂದಾಗ ಟೆಸ್ಟಿಸ್ಗಳ ಟೈಮ್ ಏನಾಗುತ್ತೆ, ಪ್ಯಾರಲಾಗಿ ಅದು ಇನ್ವಾಲ್ವ್ ಆದಾಗ, ಅದು ಒಳ ಆದಾಗ ಏನಾಗುತ್ತೆ, ನಿಮ್ಮ ವೃಷಣದಲ್ಲಿ ಕೆಲವು ಊತ ಬರಬಹುದು. ಅವಾಗ ಏನಾಗುತ್ತೆ, ಈ ಮಮ್ಸ್ ವೈರಸ್ ಏನಾಗುತ್ತೆ, ಈ ಸ್ಪರ್ಮ್ಸ್ ಉತ್ಪಾದನೆ ಮಾಡೋ ಸೆಲ್ಸ್ಗಳನ್ನೆಲ್ಲ ಅದನ್ನ ಕಿಲ್ ಮಾಡ್ಬೋದು ಅಥವಾ ಇನ್ಆಕ್ಟಿವ್ ಮಾಡ್ಬೋದು. ಯಾವಾಗ ನಮ್ಮ ಪೇಷಂಟ್ಸ್ಗಳು ನಮ್ಮ ಕಡೆ ಸ್ಪರ್ಮ್ ಕೌಂಟ್ ಪ್ರಾಬ್ಲಮ್ ಇದೆ ಅಂತ ಬಂದಾಗ ನಾವು ಪ್ರಮುಖವಾಗಿ ಇದು ಒಂದು ಕೇಳಿ ನೋಡ್ತೀವಿ. 0 ಸ್ಪರ್ಮ್ ಅಂತ ಕೆಲವು ಬರ್ತಾರೆ, ಅವಾಗ ಕೇಳಿ ನೋಡ್ತೀವಿ. ಚೈಲ್ಡ್ಹುಡ್ ಇಲ್ನೆಸ್ ಅಂತ ಹೇಳಿದಾಗ, ಅಮ್ಮ ಬಂದಿತ್ತ ಅಂತ ಕೇಳಿದಾಗ ಅವಾಗ ಬೀಜನ ಇನ್ವಾಲ್ವ್ ಆಗಿತ್ತು, ಹೌದು ಡಾಕ್ಟ್ರೆ ಬೀಜನ ಸ್ವಲ್ಪ ಊದ್ಕೊಂಡಿತ್ತು ಅಂತ ಹೇಳಿದಾಗ ಬಹುಶಃ ಅದನ್ನು ಆಗ್ಬೋದು. ಅದಲ್ಲದೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆ ಥರ ಟ್ರೀಟ್ಮೆಂಟ್ ಬಂದಾಗ ಅಥವಾ ಅದರ ತೊಂದರೆಗಳಾದಾಗ ಏನಾಗುತ್ತೆ, ಕೆಲವು ಟೈಮ್ ಇನ್ಫೆಕ್ಷನ್ ಆಗಿ ಒಳಗೆ ಟೆಸ್ಟಿಸು ಅದು ಟ್ರಾನ್ಸ್ಪೋರ್ಟ್ ಚಾನಲ್ಸ್ ಅಂತ ಹೇಳ್ತೀವಿ, ಸ್ಪರ್ಮ್ಸ್ ಹಾದು ಬರೋ ಒಂದು ದಾರಿಗಳೆಲ್ಲ ಬ್ಲಾಕ್ ಆಗಬಹುದು, ಎಲ್ಲ ಡ್ಯಾಮೇಜ್ ಆಗಬಹುದು. ತುಂಬ ಡೆಲಿಕೇಟ್ ಸೂಕ್ಷ್ಮ ಒಂದು ಅದು ಆರ್ಗನ್ ಇರ್ತದೆ. ಇನ್ಫೆಕ್ಷನ್ ಆದಾಗ ಅದೇನಾಗುತ್ತೆ, ಸ್ಪರ್ಮ್ಸ್ ಹೊರಡೆ ಬರೋದಿಲ್ಲ, ಆವಾಗ ನಮಗೆ ಮೇಲ್ ಇನ್ಫರ್ಟಿಲಿಟಿ ಅಂತ ಪ್ರಾಬ್ಲಮ್ ಆಗುತ್ತೆ. ಸೊ ಇದಕ್ಕೆಲ್ಲ ಸಮಸ್ಯೆ ಟ್ರೀಟ್ಮೆಂಟ್ ಇದೆ.
ಅದು ಎಲ್ಲಿ ನಾವು ಅದನ್ನ ಗುರ್ತಿಡಿದ್ರೆ ಅತಿ ವೇಗದಲ್ಲಿ ಗುರ್ತಿಡಿದ್ರೆ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅಂತ ಹೇಳಿ. ಡಾಕ್ಟರ್ ಅರ್ಚನಾ, ಈಗ ಮೇಲ್ ಇನ್ಫರ್ಟಿಲಿಟಿ ಅಥವಾ ಪುರುಷ ಬಂಜೆತನ ಇದೆ ಅಂತ ನಮಗೆ ಗುರ್ತಿಸೋದು ಹೇಗೆ? ಏನಾದರೂ ರೋಗ ಲಕ್ಷಣಗಳೇನಾದರೂ ಇರುತ್ತೆ ಅದು ಗುರ್ತಿಸೋಕೆ? ಸಾಮಾನ್ಯವಾಗಿ ಯಾವುದು ರೋಗ ಲಕ್ಷಣಗಳು ಅಂತ ಕಾಣಿಸಲ್ಲ. ಏನಿದ್ರೆ ಈಗ ಹೆಣ್ಮಕ್ಳ ಜೊತೆ ಸೇರುವಾಗ ಅವ್ರಿಗೆ ಎರೆಕ್ಷನ್ ಪ್ರಾಬ್ಲಮ್ಸ್, ಅದು ಇಂಟರ್ಕೋರ್ಸ್ ಮಾಡೋಕ್ಕಾಗದೇ ಇರೋದು, ಸಂಬಂಧ ಮಾಡೋಕ್ಕಾಗದೇ ಇರೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವರು ವೀರ್ಯನ ಒಳಗಡೆ ಬಿಡ್ಲಿಕ್ಕಾಗದೇ ಇರ್ಬೋದು. ಅದೊಂದು ತೊಂದರೆ ಇದ್ದರೆ ಅವರಿಗೆ ಸಿಂಪ್ಟಮ್ ಅಂತ ಕಾಣಿಸುತ್ತೆ, ಅಥವಾ ಅವ್ರಿಗೆ ಏನೋ ಒಂದು ಲಕ್ಷಣಗಳು ಅಂತ ಇರುತ್ತೆ. ಇಲ್ಲ ಅದು ಬಿಟ್ಟರೆ ವೀರ್ಯದಲ್ಲಿ ಏನೋ ಪ್ರಾಬ್ಲಮ್ ಇದ್ದು ಅವ್ರಿಗೆ ಬೇರೆ ಏನೂ ರೋಗ ಲಕ್ಷಣಗಳು ಅಂತ ಏನೂ ಕಾಣಿಸೋದಿಲ್ಲ. ಓನ್ಲಿ ಥಿಂಗ್ ಇಸ್ 1 ಇಯರಿಂದ ಅಥವಾ 1 ವರ್ಷ ಹೀಗೆ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ಅವ್ರ ಕೈಲಿ ಆಗ್ತಿಲ್ಲ ಪ್ರೆಗ್ನೆನ್ಸಿ ಆಗೋಕ್ಕೆ ಅಂದರೆ ಆವಾಗ ಎವ್ಯಾಲ್ಯೂಷನ್ಗೆ ಬಂದಾಗ ವೀರ್ಯ ಪರೀಕ್ಷೆ ಮಾಡಿ ನೋಡ್ತೀವಿ. ಆವಾಗ ನಮಗೆ ಸುಮಾರು ಗೊತ್ತಾಗುತ್ತೆ ವೀರ್ಯದಲ್ಲಿ ಏನಾದರೂ ತೊಂದರೆ ಇದೆ, ಕೌಂಟಲ್ಲಿ ತೊಂದರೆ ಇದೆಯಾ, ಮುಂದೆ ಹೋಗೋ ಅಂಶದಲ್ಲಿ ಪ್ರಾಬ್ಲಮ್ ಇದೆಯಾ, ಅಥವಾ ನೋಡಲಿಕ್ಕೆ ಅದು ನಾರ್ಮಲ್ ಇರೋ ಅಂಶಗಳು ಕಡಿಮೆ ಇದೆಯಾ. ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಅದನ್ನು ನೋಡ್ಲಿಕ್ಕೆ ಈಸಿ ಆಗುತ್ತೆ ನಮಗೆ. ನಾನು ಡಾಕ್ಟರ್ ಅರ್ಚನಾ ಹೇಳಿದಾಗೆ ನಾನು ಅದನ್ನು ಒಪ್ಕೊತೀನಿ. ಈ ಸಂದರ್ಭದಲ್ಲಿ ನಾವು ಬಹುಶಃ ಇರ್ಬಹುದೇನೋ ಅಂತ ನಾವು ಅಂದ್ಕೋಬೇಕಾಗತ್ತೆ. ಅವಾಗ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಯಾವಾಗಪ್ಪ ಅಂತ ಹೇಳಿದಾಗ ಕೆಲವು ಟೈಮ್ ಯೂಶ್ವಲಿ ಏನಾಗುತ್ತೆ, ವೃಷಣ ಅನ್ನೋದು ಯಾರೂ ಪರೀಕ್ಷೆ ಮಾಡೋದಿಲ್ಲ. ಸೊ ಆವಾಗ ಸಮ್ಟೈಮ್ಸ್ ಬೈ ಹೇಳಿದಾಗೆ ಇನ್ಫೆಕ್ಷನ್ ಆಗಿರ್ಬೋದು, ಟೆಸ್ಟಿಸ್ ಡ್ಯಾಮೇಜ್ ಆಗಿರ್ತದೆ, ಇಂಜುರಿ ಆಗಿರ್ಬೋದು, ರಕ್ತಸ್ರಾವ ಅದಕ್ಕೆ ಸ್ಟಾಪ್ ಆಗಿಬಿಟ್ಟು ಟೆಸ್ಟಿಸ್ನ ಅದು ಸುಟ್ಟೋಗ್ಬಿಡ್ತದೆ, ಅಂದರೆ ಒಣಗೋಗ್ಬಿಡ್ತದೆ, ಅಟ್ರೋಪಿ ಅಂತ ಹೇಳ್ತೀವಿ ಅದನ್ನ. ಆವಾಗ ಅಥವಾ ಬೈ ಬರ್ತ್ ಇರ್ಬೋದು, ಅಥವಾ ಸಮ್ಟೈಮ್ಸ್ ಏನಾಗುತ್ತೆ ಅದು ವೃಷಣ ಚೀಲದಲ್ಲಿ ಬೀಜಗಳು ನಮಗೆ ಅದು ಏನಂತ ಅದಕ್ಕೆ ಪರೀಕ್ಷೆ ಮಾಡೋಕ್ಕೆ ಆಗದೇ ಇರ್ಬೋದು, ಕೈಗೆ ಸಿಗದೇ ಇರ್ಬೋದು. ಅಂಥ ಟೈಮ್ ಅದನ್ನು ನಾವು ಅನ್ಡಿಸೈಡೆಡ್ ಟೆಸ್ಟ್ಸ್ ಅಂತ ಹೇಳ್ತೀವಿ. ಆವಾಗ ಈ ಥರ ಒಂದು ಸನ್ನಿವೇಶಗಳಲ್ಲಿ ನಾವು ಏನು ನೋಡಿದ್ದೀವಿ ಅಂತ ಹೇಳಿದಾಗ ಸ್ಪರ್ಮ್ಸ್ ಅವ್ರಿಗೆ ಉತ್ಪಾದನೆ ಮಾಡೋ ಶಕ್ತಿನೇ ಇರೋದಿಲ್ಲ. ಅದೇನಾದರೂ ನಿಮಗೆ ಅಕಸ್ಮಾತ್ ಅಥವಾ ಸ್ವಂತ ಪರೀಕ್ಷೆ ಮಾಡ್ಕೊಂಡಾಗ ಕಂಡು ಬಂದಲ್ಲಿ ದಯವಿಟ್ಟು ನೀವು ಅದು ಇಮಿಡಿಯೇಟಾಗಿ ಅಥವಾ ಡಾಕ್ಟರ್ ಕಡೆ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಅನಿಸುತ್ತೆ. ಇದಕ್ಕೆ ಅದು ನಿರ್ದಿಷ್ಟವಾಗಿ ಇದಕ್ಕೆ ಇಂಥದ್ದೇ ಸಿಂಪ್ಟಮ್ಸ್ ಅಂತ ಇರೋದಿಲ್ಲ. ಇದೆಲ್ಲ ಮದುವೆ ಆದಮೇಲೆ ಗೊತ್ತಾಗುವಂಥ ಕೆಲವು ಪ್ರಾಬ್ಲಮ್ಗಳು. ಬಟ್ ಅದಕ್ಕೆ ನಮಗೆ ಡಯಾಗ್ನೋಸ್ ಮಾಡಬೇಕು ಅಂತ ಹೇಳಿದಾಗ ನಾವು ಸ್ಪರ್ಮ್ ಟೆಸ್ಟ್ ಮಾಡಿಸಿದಾಗಲೇ ಗೊತ್ತಾಗೋದು ಈ ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ ಅಷ್ಟೇ. ಈ ಕೆಲವರು ಡಯಾಗ್ನೋಸ್ ಅಂದರೆ ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೊಂಡಿರ್ತಾರೆ. ಹೌದು, ಅಂಥವ್ರು ಹಿಂಜರಿತಾರೆ ಮಾತಾಡೋಕ್ಕೂ ಡಾಕ್ಟರ್ ಹತ್ರ ಬರೋಕ್ಕೂ. ತುಂಬ ಅವ್ರಿಗೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಅವರು ಡಾಕ್ಟರ್ ಹತ್ರ ಬರೋಕ್ಕೆ ಮುಂಚೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಗೆ ಐಡೆಂಟಿಫೈ ಮಾಡ್ಕೋಬೇಕು? ಒಂದೇನಪ್ಪ ಅಂತ ಹೇಳಿದಾಗೆ ನಾವು ಮದುವೆಗಿಂತ ಮುಂಚೆನೇ ಈ ಪ್ರಾಬ್ಲಮ್ ಬಗ್ಗೆ ಯಾರು ಜಾಸ್ತಿ ಗಮನ ಕೊಡೋಕ್ಕೆ ಹೋಗೋದಿಲ್ಲ. ಬಟ್ ನಿಮ್ಗೆ ಈ ಥರ ಅನಿಸಿದಾಗ ಡೆಫಿನೆಟ್ಲಿ ಅದು ನೀವು ಚರ್ಚೆ ಮಾಡಬೇಕಾಗತ್ತೆ. ಅದು ಪ್ರತ್ಯೇಕವಾದ ಡಾಕ್ಟರ್ ಕಡೆ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಡು ನಿಮಗಿದೆ ಇರಬಹುದು, ಸಾಧ್ಯತೆಗಳಿದೆ ಅಂತ ನಾವು ಅದಕ್ಕೆ ಖಾತ್ರಿಪಡಿಸ್ಕೊಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ನೀವು ಇದರಲ್ಲಿ ಒಂದು ಏನಂತಾರೆ ಅದಕ್ಕೆ ನಾಚಿಕೆ ಪಡೋವಂಥ ಏನು ವಿಷಯ ಇರೋದಿಲ್ಲ. ಓಪನ್ ಆಗಿ ನೀವು ಚರ್ಚೆ ಮಾಡೋಕ್ಕಾಗತ್ತೆ ನಿಮ್ಮ ಫ್ರೆಂಡ್ಸ್ಗಳಾಗಲಿ, ಅಥವಾ ನವೇಡೇಸ್ ಏನಾಗಿದೆ ಈಗ ಆನ್ಲೈನ್ ಇಂಟರ್ನೆಟ್ ತುಂಬ ಇರೋದ್ರಿಂದ ನೀವು ಎಲ್ಲಿ ಬೇಕಾದ್ರೆ ನೀವು ಅದನ್ನು ನೀವು ಸರ್ಚ್ ಹುಡುಕಿದಾಗ ನಿಮಗೆ ಇದ್ರ ಬಗ್ಗೆ ಸುಮಾರು ನಿಮಗೆ ವಿವರಣೆಗಳು ಅಥವಾ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅಥವಾ ನೀವು ಹಂಗೆ ಬೇಕು ಅಂದರೆ ಡಾಕ್ಟರ್ ಕಡೆ ಹೋಗಿ ಮೀಟ್ ಮಾಡ್ಬೋದು. ಡಾಕ್ಟರ್ ಶುಡ್ ಬಿ ಏಬಲ್ ಟು ಹೆಲ್ಪ್ ಯು ವೆರಿ ಓಪನ್ಲಿ. ಸೊ ಒಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮುಚ್ಚಿಡೋ ಪ್ರಾಬ್ಲಮ್ ಅಲ್ಲ, ಯಾಕಂದರೆ ಇದು ಪ್ರಾಬ್ಲಮ್ ತಮ್ಮೊಬ್ಬರದೇ ಅಲ್ಲ. ಈ ಪ್ರಾಬ್ಲಮಿಂದ ತಮಗೂ ಪ್ರಾಬ್ಲಮ್ ಬರಬಹುದು, ವೈಫ್ಗೂ ಇದು ಒಂಥರ ಗಂಡ ಹೆಂಡತಿ ಸೇರಿ ಬರೋ ಒಂದು ಪ್ರಾಬ್ಲಮ್ಗಳು. ಹಾಗಾಗಿ ನನಗನ್ಸುತ್ತೆ ನಿಮಗೆ ಯಾವಾಗ ಅನಿಸ್ತೋ ಅಥವಾ ಸಂಶಯ ಬಂದ ಒಂದು ಇದನ್ನಲ್ಲಿ ಡಾಕ್ಟ್ರು ಮೀಟ್ ಮಾಡಿ ಅವ್ರನ್ನ ನೀವು ಸಲಹೆ ಪಡೆದ್ರೆ ಅಥವಾ ಯಾರು ಫ್ರೆಂಡ್ಸ್ಗಳಿಗೆ ಸಲಹೆ ಕೇಳಿದ್ರೆ ಉತ್ತಮ ಅಂತ ನಾನು ಹೇಳ್ತೀನಿ. ಡಾಕ್ಟರ್, ಈಗ ಆ್ಯಕ್ಚುಲಿ ಕೆಲವು ಪುರುಷರಿಗೆ ಗೊತ್ತಾಗಿರುತ್ತೆ ನನಗೆ ಈ ಸಮಸ್ಯೆ ಇದೆ ಅಂತ. ಅದರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಸೋಷಿಯಲ್ ಸ್ಟಿಗ್ಮಾ ಹಾಗೆ. ಅಂದರೆ ಅವ್ರ ಹತ್ರ ಪುರುಷತ್ವ ಇಲ್ಲ ಅಂದರೆ ಅವ್ರನ್ನ ಬೇರೆ ಥರನೇ ಟ್ರೀಟ್ ಮಾಡೋದು, ಅಥವಾ ನಾವು ಮೇಲ್ ಡಾಮಿನೇಷನ್ ಇರೋದ್ರಿಂದ ಹಾಗೆಲ್ಲ ಆಗುತ್ತೆ. ಸೊ ಅದನ್ನು ಹೇಗೆ ಬ್ರೇಕ್ ಮಾಡಬೇಕು ಅಂತ ಹೇಳ್ತಾರೆ? ಫಸ್ಟು ಅವ್ರಿಗೆ ಮಕ್ಕಳಾಗದೇ ಇರೋದೇ ದೊಡ್ಡ ಸಮಸ್ಯೆ, ಸ್ಟ್ರೆಸ್ ಆಗಿರೋದ್ರಿಂದ ಅದಕ್ಕೆ ಒಂದು ಉತ್ತರ ತೊಗೊಳ್ಳೋದು ಒಳ್ಳೆಯದು. ನೀವು ಎಷ್ಟು ಬೇಗ ಡಾಕ್ಟರ್ನ ಮೀಟ್ ಮಾಡ್ತೀರಾ ಅಷ್ಟು ಬೇಗ ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ನೀವು ಲೇಟಾಗಿ ಬಂದರೆ, ಸ್ವಲ್ಪ ವೀರ್ಯ ಕೌಂಟ್ ಸ್ವಲ್ಪ ಕಡಿಮೆ ಆಗಿರುವಾಗಲೇ ನೀವು ಹೋದ್ರಿ ಅಂದರೆ, ನಿಮ್ಮ ಟ್ರೀಟೇಬಲ್ ಸ್ಟೇಜಲ್ಲಿ ಬಂದ್ರಿ ಅಂದರೆ ನಿಮಗೆ ಟ್ರೀಟ್ಮೆಂಟ್ ಬೇಗ ಸಿಗುತ್ತೆ. ಆಮೇಲೆ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ. ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಸಿಂಪಲ್ ಆಗಿರೋ ಟ್ರೀಟ್ಮೆಂಟಲ್ಲಿ ಆಗ್ಬೋದು. ಲೇಟ್ ಮಾಡಿ ಬಂದಾಗ ಸ್ಟೇಜಸ್ ಇನ್ನೂ ಜಾಸ್ತಿ ಆಗುತ್ತೆ, ಅವ್ರಿಗೆ ಏನು ತೊಂದರೆ ಇದೆ ಅದು ಇನ್ನೂ ಸಿವಿಯರ್ ಆಗುತ್ತೆ. ಅವಾಗ ಬಂದಾಗ ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು, ಇದು ಬರೀ ಫಿಮೇಲ್ ಪ್ರಾಬ್ಲಮ್ ಅಲ್ಲ, ಹೆಂಗಸರ ಪ್ರಾಬ್ಲಮ್ ಅಲ್ಲ, ನನಗೂ ಪ್ರಾಬ್ಲಮ್ ಆಗ್ಬೋದು, ನಾನು ಹೋಗಿ ತೋರಿಸ್ಕೊಳ್ಬೇಕಾಗತ್ತೆ. ಇಬ್ಬರೂ ಟ್ರೀಟ್ಮೆಂಟ್ ತೊಗೊಂಡ್ರಷ್ಟೇ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಆಗ ಹಿಂಜರಿಕೆ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡೋದು ಬೇಡ, ಡೈರೆಕ್ಟ್ ಡಾಕ್ಟರ್ ಹತ್ರ ಬನ್ನಿ ಹೇಳ್ಕೊಳ್ಳಿ. ಅದು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ, ಯಾರಿಗೂ ನಾವೇನು ಹೋಗಿ ಈ ಪೇಷಂಟ್ ಈ ಪ್ರಾಬ್ಲಮ್ ಇದೆ ಅಂತ ಹೇಳೋದಿಲ್ಲ.
ಸೊ ಡಾಕ್ಟರ್ ಹತ್ರ 100% ಕಾನ್ಫಿಡೆನ್ಷಿಯಾಲಿಟಿಯಿಂದ ಬಂದಾಗ ಅವರು ಒಂದು ಪೇಷಂಟ್ ಬಗ್ಗೆ ಇನ್ನೊಂದು ಪೇಷಂಟ್ ಹತ್ರ ಡಿಸ್ಕಸ್ ಮಾಡಲ್ಲ. ನಿಮ್ಮ ಪ್ರಾಬ್ಲಮ್ ನಿಮ್ಮ ಹತ್ರ ಇರುತ್ತೆ, ನಿಮ್ಗೇನು ಸೊಲ್ಯೂಷನ್ ಕೊಡ್ಬೇಕು ಅದು ಬೇಗನೂ ಸಿಗುತ್ತೆ. ಅದಕ್ಕೆ ಅದನ್ನು ಈಗ ತಲೆಯಿಂದ ಬಿಟ್ಟು ಬಿಡಬೇಕು. ಈಗ ಪುರುಷರ ಬಂಜೆತನ ತುಂಬ ಇನ್ಕ್ರೀಸ್ ಆಗ್ತಿರೋದ್ರಿಂದ ಅವರು ಫಸ್ಟ್ ಬಂದು ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಒಳ್ಳೇದು. ಇದೆಲ್ಲನೂ ತಲೆಯಿಂದ ತೆಗೆದು ಬಿಡಬೇಕು. ಅದು ಒಂದು ನಾರ್ಮಲ್ ಹೆಲ್ತ್ ಪ್ರಾಬ್ಲಮ್ ತರನೇ, ಅಷ್ಟೇ, ಅದೇನು ವಿಶೇಷ very ಅಲ್ಲ ಅಂತ. simple. ಅದಕ್ಕೂ ಹೌದು. ಸೊಲ್ಯೂಷನ್ ಇದ್ದೇ ಇರುತ್ತೆ ಅಷ್ಟೇ. ಡಾಕ್ಟರ್, ಆ್ಯಕ್ಚುಲಿ ಈಗ ಹೊರಬಂದು ಮಾತಾಡೋದೇ ತುಂಬ ಕಷ್ಟ. ಅದರಲ್ಲೂ ಮಾತಾಡೋದ್ಮೇಲೆ ಅವ್ರಿಗೆ ತುಂಬ ಎಮೋಷ್ನಲಿ ಆಗಲಿ ತುಂಬ ಅವ್ರಿಗೆ ಸೈಕಲಾಜಿಕಲ್ ಎಫೆಕ್ಟ್ಸ್ ಆಗುತ್ತೆ. ಅಂಥವ್ರಿಗೆ ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಈ ಸೈಕಲಾಜಿಕಲ್ ಎಫೆಕ್ಟ್ ಆಗೋದೇ ಯಾಕಂದರೆ ನಮ್ಮ ಸಂಸ್ಕೃತಿನಲ್ಲಿ ಇವಾಗ ಒಂದು ಗಂಡಸರು ಅಂದರೆ ಒಂದು ಇಮೇಜ್ ಇದೆ. ಆ ಇಮೇಜನ್ನು ಹೆಂಗಾದರೂ ಅವರು ಕಾಪಾಡಲೇಬೇಕು. ಆ ಬೇಸಿಕ್ ಅದು ಹೊಂದಿರೋದು ಆ ಫರ್ಟಿಲಿಟಿ. ಅದು ಫಸ್ಟೆಲ್ಲ ಆ ಕಾನ್ಸೆಪ್ಟ್ ಇರಲಿಲ್ಲ, ಯಾವಾಗಲೂ ಹೆಣ್ಮಕ್ಳೇ ಅವ್ರದ್ದೇ ತಪ್ಪಂತ ಇರ್ತಾಯಿತ್ತು. ಇವಾಗ ಅದು ಸ್ವಲ್ಪ ಸ್ವಲ್ಪ ಆಚೆ ಬರ್ತದೆ. ಅದನ್ನು ಅಕ್ಸೆಪ್ಟ್ ಮಾಡೋದು ಈಸಿ ಅಲ್ಲ. ಸೊ ಫಸ್ಟ್ ಆಫ್ ಆಲ್ ಅಕ್ಸೆಪ್ಟೆನ್ಸ್ ಬರಲ್ಲ, ಯಾಕಂದರೆ ಅದು ಇಂಡಿವಿಜುವಲ್ ಪ್ರಾಬ್ಲಮ್. ಇನ್ನೊಂದು ಏನಂದರೆ ನಮ್ಮ ಹೆಂಡತಿ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ, ನನ್ನ ಹಂಗೆ ನೋಡಲ್ವಾ ಅವಳು, ಗಂಡ ಅಂತ ನೋಡಲ್ಲ, ನನ್ನ ಸುತ್ತಿ ಇರೋರೆಲ್ಲ ಹಿಂಗೆ ನೋಡ್ತಾರೆ ನನ್ನ, ಅದು ಇನ್ನೊಂದಿರುತ್ತೆ. ಅದರಿಂದ ನೆಗೆಟಿವ್ ಎಮೋಷನ್ಸ್ ಆಗುತ್ತೆ, ಸ್ಟ್ರೆಸ್ಸು, ಆ್ಯಂಗ್ಸೈಟಿ. ಇನ್ನೊಂದು ಕಡೆ ಏನಂದರೆ ಆ ಪವರ್ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಕೋಪ ಜಾಸ್ತಿ ಆಗುತ್ತೆ, ಡಾಮಿನೇಷನ್ ಇನ್ನೂ ಜಾಸ್ತಿ ಆಗುತ್ತೆ ಕೆಲವ್ರಿಗೆ. ಕೆಲವ್ರು ಆಪೋಸಿಟ್ ಹೋಗ್ತಾರೆ. ಸೊ ಎಕ್ಸ್ಟ್ರೀಮ್ಸ್ ಆಗುತ್ತೆ. ಆವಾಗ ಯಾರಾದರೂ ಅಟ್ಲೀಸ್ಟ್ ಒಂದು ದಾರಿ ತೋರ್ಸೋಕ್ಕೆ ಯಾರಾದರೂ ಇದ್ದರೆ ಸರಿ ಆಗುತ್ತೆ. ಇವಾಗ ನಾವು ಹೇಳ್ಬೋದು ಟ್ರೀಟ್ಮೆಂಟ್ ಇದೆ, ಥೆರಪಿ ಇದೆ, ಬಟ್ ಅದನ್ನು ಯೂಸ್ ಮಾಡೋಕ್ಕೆ ಒಂದು ಮನಸ್ಥಿತಿ ಇರಬೇಕು. ಆ ಸ್ಥಿತಿ ಬರಬೇಕಂದ್ರೆ ಅವ್ರು ಸ್ವಲ್ಪ ನಿಧಾನಕ್ಕೆ ಇರಬೇಕು. ಅದಕ್ಕೆ ಸಪೋರ್ಟ್ ಗ್ರೂಪ್, ಕೌನ್ಸಿಲಿಂಗ್ ಸೆಂಟರ್ಸ್, ಯಾರಾದರೂ ಒಂದು ಸೈಕಾಲಜಿಸ್ಟ್, ಥೆರಪಿಸ್ಟ್ ನೋಡಿ ಮಾತಾಡಲೇಬೇಕು. ಯಾವಾಗ ಮನಸ್ಸು ಸ್ವಲ್ಪ ಸ್ಥಿರವಾಗಿರುತ್ತೋ ಆವಾಗ ಡೆಸಿಷನ್ಸ್ ತೊಗೊಳ್ಳೋದು ಸ್ವಲ್ಪ ಈಸಿಯಾಗಿರುತ್ತೆ. ಸೊ ವೀಕ್ಷಕರೇ, ಮೇಲ್ ಇನ್ಫರ್ಟಿಲಿಟಿ ಇದೆ ಅಂದ ಮಾತ್ರಕ್ಕೆ ಅವ್ರ ಬಗ್ಗೆ ಕೇವಲವಾಗಿ ನಾವು ನೋಡಬಾರ್ದು. ವೈದ್ಯರಿದ್ದಾರೆ, ಸಹಕಾರ ಮಾಡ್ತಾರೆ, ಎಲ್ಲರ ಸಪೋರ್ಟ್ ಸಿಸ್ಟಮ್ ಖಂಡಿತ ಇದೆ. ಸೊ ಖಂಡಿತ ಡಾಕ್ಟರನ್ನು ನೋಡಿ ಅಂತಲೇ ಹೇಳ್ಬೋದು. ಸೊ ನಾವೀಗ ಪುರುಷ ಬಂಜೆತನ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡು ಈಗ ನೆಕ್ಸ್ಟ್ ನಾವು ಡಾಕ್ಟರ್ನ ವಿಸಿಟ್ ಮಾಡಬೇಕು ಅಂತಂದರೆ ಆ ಫಸ್ಟ್ ವಿಸಿಟಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಡಾಕ್ಟರ್ ಅರ್ಚನಾ ವಿವರಿಸ್ತೀರಾ ಸ್ವಲ್ಪ? ಫಸ್ಟ್ ವಿಸಿಟ್ ನೀವು ಬಂದಿದ ತಕ್ಷಣ ಎಲ್ಲ ಟೆಸ್ಟ್ಗಳು ಯಾರು ಏನು ಮಾಡಲ್ಲ. ಫಸ್ಟು ನಿಮ್ಮದು ಹಿಸ್ಟ್ರಿ ತೊಗೋತಾರೆ. ನಿಮ್ಗೆ ಏನು ತೊಂದರೆ, ಯಾವ ಥರ ತೊಂದರೆ, ಎಷ್ಟು ವರ್ಷ ಆಗಿದೆ ಮದುವೆ ಆಗಿ, ಯಾವುದ್ರಲ್ಲಿ ಪ್ರಾಬ್ಲಮ್ಮು, ಸಂಭೋಗದಲ್ಲಿ ಪ್ರಾಬ್ಲಮ್ ಇದೆಯಾ, ಅಥವಾ ಎಜಾಕ್ಯುಲೇಷನಲ್ಲಿ ವೀರ್ಯ ಬಿಡೋದ್ರಲ್ಲಿ ಪ್ರಾಬ್ಲಮ್ ಇದೆಯಾ, ಅದು ಯಾವುದೂ ಇಲ್ಲ. ನೆಕ್ಸ್ಟ್ ಏನು ಅಂತ ನೋಡುವಾಗಷ್ಟೇ ನಾವು ಇನ್ವೆಸ್ಟಿಗೇಷನ್ಸ್ ಮಾಡೋದು. ಅದಾದಮೇಲೆ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಎಕ್ಸಾಮಿನೇಷನ್ ಅಂದರೆ ಅವರ ಆರ್ಗನ್ಸ್ನ ಎಕ್ಸಾಮಿನ್ ಮಾಡಿ ನೋಡ್ತೀವಿ. ಅದರಲ್ಲೂ ಏನೋ ತೊಂದರೆ ಕಾಣಿಸಿದ್ರೆ ನೆಕ್ಸ್ಟ್ ಸ್ಕ್ಯಾನು, ಬ್ಲಡ್ ಟೆಸ್ಟು, ವೀರ್ಯ ಟೆಸ್ಟು. ಇಷ್ಟು ವೀರ್ಯ ಟೆಸ್ಟಿಗೂ ನಾವೇನು ಮಾಡಬೇಕಾಗಿಲ್ಲ. ಎಜಾಕ್ಯುಲೇಟ್ ಕೊಟ್ಟರೆ ಆಯಿತು. ಅದರಲ್ಲೇನು ನಾವು ಸೂಜಿ ಹಾಕಿ ತೆಗಿಯೋದು ಆ ಥರ ಏನೂ ಇರೋದಿಲ್ಲ. ವೆರಿ ಸಿಂಪಲ್. ಆಮೇಲೆ ಫಸ್ಟ್ ಬಂದಿದ ತಕ್ಷಣವೇ ಎಲ್ಲ ಇನ್ವೆಸ್ಟಿಗೇಷನು ಪೂರ್ತಿ ಮಾಡಿಬಿಡಲ್ಲ ಯಾರು. ಸೊ ಫಸ್ಟ್ ವಿಸಿಟ್ ವಿಲ್ ಬಿ ವೆರಿ ಸಿಂಪಲ್. ಯು ಜಸ್ಟ್ ಹ್ಯಾವ್ ಟು ಅವ್ರು ಬಂದು ಅವ್ರದ್ದು ಏನು ತೊಂದರೆ ಅಂತ ಮನಸ್ಫೂರ್ತಿಯಾಗಿ ಹೇಳಬೇಕಷ್ಟೇ. ಓಪನ್ ಅಪ್ ಆಗಬೇಕು ಡಾಕ್ಟರ್ ಹತ್ರ. ಅದು ಫಸ್ಟ್ ವಿಸಿಟ್ ಅಷ್ಟೇ ಅವರಿಗೆ. ಅಷ್ಟೇ, ಟೆಸ್ಟ್ ಎಲ್ಲ ಏನೂ ಇರೋದಿಲ್ಲ, ಹೆದರ್ಕೊಳ್ಳೋವಂಥದ್ದು ಎಲ್ಲರಿಗೂ ಏನು ಎಲ್ಲ ಟೆಸ್ಟು ಮಾಡಿಬಿಡಲ್ಲ. ಯಾಕಂದರೆ ಫಸ್ಟ್ ಇದರಲ್ಲಿ ಓಪನ್ ಅಪ್ ಆಗೋದೇ ಸ್ವಲ್ಪ ಅದು ಇಂಪಾರ್ಟೆಂಟ್. ಡಾಕ್ಟರ್ ಜೊತೆ ಫಸ್ಟ್ ಮಾತಾಡೋಕ್ಕೆ ಆದರೆ ಅದೇ ಫಸ್ಟ್ ಪ್ರಾಬ್ಲಮ್ ಹೇಳ್ಕೊಂಡ್ರೆ ನಿಮಗೂ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಹೌದು ಡಾಕ್ಟರ್ ಶಶಿ, ಇವಾಗ ಅವ್ರು ಮೇಲ್ ಬಂದಾಗ ಅವ್ರ ಒಳಗಡೆ ಏನು ಪ್ರಾಬ್ಲಮ್ಸ್ ಇದೆ ಅಂತ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಸೊ ಒಂದು ಯೂಶಲಿ ಅವರು ಬಂದರೆ ಆಲ್ರೆಡಿ ಸ್ಪರ್ಮ್ ರಿಪೋರ್ಟ್ ಟೆಸ್ಟ್ ಮಾಡಿಸ್ಕೊಂಡಿದ್ರೆ ಅದು ತೊಗೊಂಡು ಬರ್ತಾರೆ. ಇಲ್ಲಾಂದರೆ ಪ್ರಮುಖವಾಗಿ ಮಾಡೋದು ಒಂದೇ ಒಂದು ನಾವು ಟೆಸ್ಟು, ಒಂದು ಸ್ಪರ್ಮ್ ಟೆಸ್ಟ್ ಅಂತ. ಸ್ಪರ್ಮ್ ಟೆಸ್ಟ್ ಅಂತ ಹೇಳಿದರೆ ಏನಪ್ಪ, ಅವರೇ ಅದನ್ನ ಸ್ಪರ್ಮ್ಸ್ನ ಅವ್ರನ್ನ ಮಾಸ್ಟರ್ಬೇಟ್ ಅಂತ ಮಾಡಿಬಿಟ್ಟು ಅವರೇ ಕೊಡಬೇಕಾಗುತ್ತೆ. ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಪ್ರೋಟೋಕಾಲ್ ಇರ್ತದೆ, ಪ್ರೊಸೆಸ್ ಇರ್ತದೆ. ಅದು ಕೊಟ್ಟಾಗ ಏನು ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸ್ಪರ್ಮ್ ಕೌಂಟ್ ಜಸ್ಟ್ ನಂಬರ್ಸ್ ಅಲ್ಲ, ಎಷ್ಟು ನಂಬರ್ಸ್ ಇದೆ, ಆ ನಂಬರ್ಸು ನಿರ್ದಿಷ್ಟ ರೂಪದಲ್ಲಿ ಇದೆಯಾ, ಕೌಂಟ್ ಅದು ಸ್ಪರ್ಮ್ಸ್ ಚೆನ್ನಾಗಿ ಮೂಮೆಂಟ್ಸ್ ಚೆನ್ನಾಗಿದೆಯಾ, ಫಾಸ್ಟ್ ಮೂವ್ಮೆಂಟ್ ಆಗ್ತಿದೆಯಾ, ಸ್ಲೋ ಮೂವ್ಮೆಂಟ್ ಆಗ್ತಿದೆಯಾ, ಅಥವಾ ಇರೋ ಸ್ಪರ್ಮ್ಸ್ಗಳು ಏನಾರ ರೂಪದಲ್ಲಿ ಪ್ರಾಬ್ಲಮ್ಗಳಿದಾವೆ, ಅದನ್ನು ಡ್ಯಾಮೇಜ್ ಆಗಿದೆ, ಇದೆಲ್ಲ ನೋಡಬೇಕಾಗುತ್ತೆ. ಎಲ್ಲ ಚೆನ್ನಾಗಿದ್ದರೆ ಏನು ಮಾಡ್ತೀವಿ ನಾವು, ಯೂಶಲಿ ಅವ್ರಿಗೆ ರಿಯಶ್ಯೂರ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಆಗೋದಿಲ್ಲ, ನೀವು ಪ್ರಯತ್ನ ಮಾಡಿ ಅಂತ. ಅಥವಾ ನಿಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ, ಮೋಸ್ಟ್ಲಿ ನಿಮ್ಮ ವೈಫಲ್ಲಿ ಇರ್ಬೋದು, ನಿಮ್ಮ ಅವ್ರಿಗೆ ಹೋಗಿ ತೋರಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಕಂಡು ಬಂದರೆ ನಾವು ಮತ್ತೆ ನೆಕ್ಸ್ಟ್ ಲೆವೆಲ್ ಬ್ಲಡ್ ಟೆಸ್ಟ್ಗಳು ಮಾಡಬೇಕಾಗತ್ತೆ. ಅಂದರೆ ಹಾರ್ಮೋನ್ಸ್ ಟೆಸ್ಟು. ಹಾರ್ಮೋನ್ಸ್ ಅಂತ ಹೇಳಿದ್ರೆ ಈಗ ಟೆಸ್ಟಿಸು ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡೋಕ್ಕಂತ ಹೇಳಿದ್ರೆ ಸುಮ್ಮನೆ ಪ್ರೊಡ್ಯೂಸ್ ಮಾಡೋದಿಲ್ಲ. ಅದಕ್ಕೊಂದು ಕಂಟ್ರೋಲ್ ಸಿಸ್ಟಮ್ ಇರ್ತದೆ, ಅದು ಬ್ರೈನಲ್ಲಿ ಇರ್ತದೆ. ಅದು ಆ ಬ್ರೈನಲ್ಲಿ ಕೆಲವು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಆ ಹಾರ್ಮೋನ್ಸ್ ಏನಾಗುತ್ತೆ, ವೃಷಣ ಅಥವಾ ಬೀಜ ಕೋಶವರೆಗೂ ಹೋಗ್ಬಿಟ್ಟು ಅಲ್ಲಿ ಸ್ಪರ್ಮ್ಸ್ ಉತ್ಪತ್ತಿ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದನ್ನು ನಾವು ನೋಡಬೇಕಾಗುತ್ತೆ. ಅದು ಸಿಂಪಲ್ ಬ್ಲಡ್ ಟೆಸ್ಟ್. ಅದು ಬ್ಲಡ್ ಟೆಸ್ಟ್ ಮಾಡಿ ಅದರಲ್ಲಿ ಹೆಚ್ಚು ಕಡಿಮೆ ಅಂದರೆ ನಮಗೆ ಅಥವಾ ವ್ಯತ್ಯಾಸ ಕಂಡು ಬಂದರೆ ಅದಕ್ಕೂ ನಾವು ಮೆಡಿಸಿನ್ಸ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಬಹುದು. ಹಾರ್ಮೋನ್ಸ್ ಟೆಸ್ಟ್ ನಂತರ ಇನ್ನೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಬೀಜ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸಪೋಸ್ ಆ ಮನುಷ್ಯ
ನನಗೆ ವೃಷಣದಲ್ಲಿ ನಾವು ಬೀಜಕೋಶದಲ್ಲಿ ವೃಷಣದಲ್ಲಿ ನಮಗೆ ನೋವು ಬರ್ತಿದೆ ಅಂತ ಹೇಳಿದಾಗ ಅಥವಾ ಡಿಸ್ಕಂಫರ್ಟ್ ಅಂತ ಹೇಳಿದಾಗ ನಾವು ಅವ್ರಿಗೆ ಒಂದು ಸ್ಕೋಟಲ್ ಡಾಕ್ಟರ್ ಅಂತ ಸಿಂಪಲ್ ಸ್ಕ್ಯಾನ್ ಮಾಡೋ ಅದೊಂದು 5 ನಿಮಿಷ 10 ನಿಮಿಷ ಸ್ಕ್ಯಾನ್ ಮಾಡೋದು. ಅದ್ರಲ್ಲಿ ಏನಪ್ಪ ನೋಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ವೃಷಣ ಎಲ್ಲ ನಾರ್ಮಲ್ ಸೈಜ್ ಎಲ್ಲ ನಾರ್ಮಲ್ ಆಗಿದೆಯಾ, ಬ್ಲಡ್ ಫ್ಲೋ ನಾರ್ಮಲ್ ಆಗಿದೆಯಾ, ಏನಾರ ಸೈಜ್ನಲ್ಲಿ ವ್ಯತ್ಯಾಸ ಏನಾರು ಇದೆಯಾ, ಅಥವಾ ಏನಾರ ನೀರು ತುಂಬಿಕೊಂಡಿದೆ ಇನ್ಫೆಕ್ಷನ್ ಆಗಿ ನೋಡ್ತೀವಿ. ಸೊ ಆ ಥರ ನಾವು ನಮಗೆ 2 ಲೆವೆಲಲ್ಲಿ ಎಲ್ಲಿ ಪ್ರಾಬ್ಲಮ್ ಕಂಡು ಬರ್ತದೋ ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಬೇಸಿಕಲಿ ಫಸ್ಟ್ ಯಾವಾಗಲೂ ಮಾಡೋದು ಸ್ಪರ್ಮ್ ಟೆಸ್ಟು. ಅದು ಚೆನ್ನಾಗಿದೆ, ಬೇರೆ ಏನೂ ಬೇಕಾಗಿಲ್ಲ. ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ಎರಡು ಹಂತದಲ್ಲಿ ನಾವು ಟೆಸ್ಟ್ ಮಾಡಿಬಿಟ್ಟು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾವು ಕಂಡುಹಿಡ್ತೀವಿ. ಸೊ ದಿಸ್ ಇಸ್ ಅ ಸಿಂಪಲ್ ಅಂತ ನಾನು ಹೇಳ್ತೀನಿ ಅಷ್ಟೇ, ಆಸ್ ಸಿಂಪಲ್ ಅಷ್ಟೇ. ಸೊ ಪುರುಷ ಬಂಜೆತನದಲ್ಲಿ ಹಲವಾರು ಕಾರಣಗಳಿರುತ್ತೆ ಇದಾಗಕ್ಕೆ. ಮೇ ಬಿ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು. ಇದ್ರ ಬಗ್ಗೆ ಮಹಾಲಕ್ಷ್ಮಿ ಅವ್ರ ವಿವರವಾಗಿ ತಿಳಿಸ್ತೀರಾ? ಸೊ ನಾವು ಈಗ ನಮ್ಮ ಫರ್ಟಿಲಿಟಿನ ಇಂಪ್ಯಾಕ್ಟ್ ಮಾಡ್ತಿದೆ ಅಂತ ನಾವು ನೋಡಿದ್ರೆ ಪ್ರಾಸೆಸ್ಡ್ ಫುಡ್ಸು, ಅದೇ ನಮ್ಮದು ಮೈದಾ ಮತ್ತು ಶುಗರ್, ಬೇಕ್ರಿ ಐಟಮ್ಸ್. ಹಸು ಆಗ್ತಿದೆಯಾ ತಕ್ಷಣ ಒಂದು ಬೇಕ್ರಿ ಅಂಗಡಿಯಲ್ಲಿ ಕಾಣಿಸುತ್ತೆ, ಹೋಗಿ ಏನೋ ತಗೊಳ್ಳೋದು, ಬನ್ನು, ಬಟರ್, ಏನೋ ತಗೊಳ್ಳೋದು. ಬಟ್ ಆ ಮೊಮೆಂಟ್ರಿ ಸ್ಯಾಟಿಸ್ಫ್ಯಾಕ್ಷನ್ ಅದು ಕೊಡುತ್ತೆ, ಬಟ್ ನಮ್ಮ ದೇಹಕ್ಕೆ ಖಂಡಿತ ಅದು ಒಳ್ಳೆಯದಲ್ಲ. ಅದಾದಮೇಲೆ ಜಾಸ್ತಿ ಶುಗರಿನ ಐಟಮ್ಸು. ಏನಾದರೂ ಒಂದು ಹಸು ಆಗ್ತಿದೆ, ಏನೋ ಬೇಕಾ, ಸ್ವಿಗ್ಗಿ ತಗೋ, ಝೊಮ್ಯಾಟೊ ತಗೋ, ಜ್ಯೂಸ್ ಆರ್ಡ್ರ್ ಮಾಡ್ಕೊ, ಕುಡಿ, ಸಾಕು. ಬಟ್ ಅದರಲ್ಲಿ ಏನಾಗ್ತದೆ, ಅದರಿಂದ ಏನು ಪ್ರಭಾವ ಆಗ್ತದೆ ನಮಗೆ ಗೊತ್ತಾಗ್ತಿಲ್ಲ. ಸೊ ಶುಗರ್ ಐಟಮ್ಸು, ಪ್ರಾಸೆಸ್ಡ್ ಐಟಮ್ಸು, ಹೊರಗಡೆ ಫಾಸ್ಟ್ ಫುಡ್ಡು. ಈ ಫಾಸ್ಟ್ ಫುಡ್ ಏನಿದೆಯೋ ಯಾವಾಗಲಾದ್ರೂ ಒಂದ್ಸತಿ ತಗೊಂಡ್ರೆ ಓಕೆ, ಪ್ರತಿನಿತ್ಯ ಟೈಮ್ ಇಲ್ಲ ಅಂತ ಅದನ್ನು ತಗೊಂಡಾಗ ನಮ್ಮ ಬಾಡಿಗೆ ತುಂಬ ಇಂಪ್ಯಾಕ್ಟ್ ಮಾಡ್ತಿದೆ. ಆ್ಯಂಡ್ ಆ್ಯಕ್ಚುಲಿ ಓವರಾಲ್ ಹೆಲ್ತು ಇಂಪ್ಯಾಕ್ಟ್ ಆಗ್ತಿದೆ, ಪ್ಲಸ್ ಸ್ಪರ್ಮ್ನು ವೀರ ಉತ್ಪಾದನ ಕಮ್ಮಿ ಮಾಡ್ತಿದೆ ಅದು. ಸೊ ಆದಷ್ಟು ಪ್ರಾಸೆಸ್ಡ್ ಮತ್ತು ನಾನ್ ವೆಜಿಟೇರಿಯನ್ಸ್ ನೀವು ನೋಡಿದ್ರೆ ಈ ರೆಡ್ ಮೀಟ್ ಇವೆಲ್ಲ ಜಾಸ್ತಿ ತಗೋತಾರೆ. ಇದನ್ನು ಖಂಡಿತ ಸ್ಪರ್ಮ್ ಕೌಂಟ್ನ ಡಿಕ್ರೀಸ್ ಮಾಡುತ್ತೆ. ಸೊ ಆದಷ್ಟು ಪ್ರಾಸೆಸ್ ಫುಡ್, ಈ ರೆಡ್ ಮೀಟ್ ಇವೆಲ್ಲ ಸ್ವಲ್ಪ ಕಮ್ಮಿ ತಗೊಂಡ್ರೆ ಒಳ್ಳೆಯದು. ಅದರ ಸ್ಪರ್ಮ್ ಕೌಂಟನ್ನು ಏನೂ ಎಫೆಕ್ಟ್ ಮಾಡಲ್ಲ ಅದು. ಸೊ ಫಾಸ್ಟ್ ಫುಡ್ಡು ಫಾಸ್ಟಾಗಿ ನಮ್ಮ ಹೆಲ್ತಿನ ಎಫೆಕ್ಟ್ ಮಾಡಿಬಿಡುತ್ತೆ ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ಕ್ವಾಂಟಿಟಿ ಇದೆ, ಆದರೆ ಕ್ವಾಲಿಟಿ ಇಲ್ಲ ಅಲ್ವಾ? ಎಸ್. ಡಾಕ್ಟರ್ ಅರ್ಚನಾ, ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಏನು ಅದೆಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನಮ್ಗೆ ಹೇಗೆ ಮೇಲ್ ಬಂಜೆತನಕ್ಕೆ ಹೇಗೆ ಕಾರಣ ಆಗುತ್ತೆ ಅಂತ? ನಮ್ಮ ಎನ್ವಿರಾನ್ಮೆಂಟ್ ಅಥವಾ ಪರಿಸರ ಅಂತ ಹೇಳಿದ್ರೆ ಈಗ ಪೂರ್ತಿ ಹಾಳಾಗೋಗಿದೆ. ಅದು ಹೇಗೆ ಹಾಳಾಗೋಗಿದೆ, ಅದರಿಂದ ಏನು ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಫ್ಯಾಕ್ಟ್ರಿಗಳು, ಎಲ್ಲಿ ನೋಡಿದ್ರು ಹೊಸ ಹೊಸ ಫ್ಯಾಕ್ಟ್ರಿ ಬರ್ತಿದೆ. ಅದರಿಂದ ಒಂದು ಗಾಳಿಲೂ ನಮಗೆ ಪೊಲ್ಯೂಟೆಂಟ್ಸು, ನೀರಲ್ಲೂ ಪೊಲ್ಯೂಟೆಂಟ್ಸು. ನಾವೇನು ನೀರು ಯೂಸ್ ಮಾಡ್ತೀವಿ ಅದರಲ್ಲೂ ತುಂಬ ಎಷ್ಟೇ ಫಿಲ್ಟರ್ ಮಾಡೋದು ಸ್ವಲ್ಪ ಮಟ್ಟಿಗಾದರೂ ಅದರ ಅಂಶಗಳಿದ್ದೇ ಇರುತ್ತೆ. ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಅಂದರೆ ಈ ಲೆಡ್ಡು, ಮರ್ಕ್ಯುರಿ, ಈ ಥರದ್ದು ಸುಮಾರು ನಾವು ತಿನ್ನೋ ಐಟಮಲ್ಲೇ ಇದ್ಬಿಡುತ್ತೆ. ಕೆಲವು ಮೆಡಿಸಿನ್ಸಲ್ಲೂ ಇರುತ್ತೆ, ಬಟ್ ಅದು ಅಷ್ಟು ಮಟ್ಟಿಗೆ ಇರೋದಿಲ್ಲ. ಆಮೇಲೆ ಈ ಪೆಸ್ಟಿಸೈಡ್ಸ್ ಏನು ಯೂಸ್ ಮಾಡ್ತಾರೆ ಅಂದರೆ, ಈಗ ಹುಳಗಳಿಗೋಸ್ಕರ ಇವರು ಅಗ್ರಿಕಲ್ಚರ್ ಮಾಡುವಾಗ ಹಾಳಾಗಬಾರ್ದು ತರಕಾರಿ ಅಥವಾ ಇನ್ನೊಂದು ಅಂತ ತುಂಬ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ. ಅದರಿಂದನೂ ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಬಿಟ್ಟು ನಾವು ನಮ್ಮ ಲೈಫ್ ಸ್ಟೈಲು, ಈಗ ನಾವು ಹಾಕ್ತಾ ಇರೋ ಬಟ್ಟೆಗಳು ಹೇಗಿದೆ ಅಂದರೆ, ಟೈಟ್ ಜೀನ್ಸ್ ಹಾಕ್ತೀವಿ, ಟೈಟ್ ಲೆಗ್ಗಿಂಗ್ಸ್ ಹಾಕ್ತೀವಿ. ಇದರಿಂದ ಏನಾಗುತ್ತೆ, ಆಮೇಲೆ ಅಂಡರ್ ಗಾರ್ಮೆಂಟ್ಸ್ ಏನು ಹಾಕ್ತಾರೆ ಅದು ತುಂಬ ಟೈಟ್ ಆಗಿರುತ್ತೆ. ಬಿಕಾಸ್ ದೇ ವಾಂಟ್ ಲುಕ್ ಸ್ಲಿಮ್. ಆ ಥರ ನೀವು ಸಣ್ಣಗೆ ಕಾಣಿಸ್ಬೇಕು ಅಂದ್ಬಿಟ್ಟು ಈ ಥರ ಬಟ್ಟೆ ಎಲ್ಲ ಹಾಕಿದಾಗ ಉಷ್ಣಾಂಶ ಜಾಸ್ತಿ ಆಗುತ್ತೆ ಆ ಭಾಗದಲ್ಲಿ. ಅವಾಗ ಏನಾಗುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಇದ್ರ ಜೊತೆಲಿ ನಮ್ಮ ಏನಾದರೂ ಲೈಫ್ ಸ್ಟೈಲ್ಸ್ ಅಂದರೆ, ನಮ್ಮ ಉದ್ಯೋಗ, ಡ್ರೈವರ್ ಆಗಿರ್ಬೋದು, ಅಥವಾ ನಾವು ನಮ್ಮ ಹ್ಯಾಬಿಟ್ಸು, ಸ್ಮೋಕಿಂಗ್ ಆಗಿರ್ಬೋದು, ಇದರಿಂದನೂ ಮತ್ತು ನಮಗೆ ಬಾಡಿಲಿ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಪ್ಲಾಸ್ಟಿಕ್, ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ಇಲ್ಲದೆ ನಮ್ಮ ಜೀವನನೇ ಇಲ್ಲ. ಎಸ್ಪೆಷಲಿ ನಾವು ಕುಡಿಯೋ ನೀರು, ನಾವು ಸ್ಟೋರ್ ಮಾಡೋ ಊಟ ಎಲ್ಲಾದರೂ ನಾವು ಒಂದು ಬಾಕ್ಸಲ್ಲಿ ತೊಗೊಂಡೋಗ್ಬೇಕು ಅಂದರೆ ಪ್ಲಾಸ್ಟಿಕ್ಕು. ಅದರಲ್ಲೂ BPA ಫ್ರೀ ಅದು ಅಂದ್ಕೊಂಡು, ಇಲ್ಲ ಟೊಪ್ಪವೇರು, ದಟ್ ಇಸ್ ವೆರಿ ಸೇಫ್ ಅಂತೆಲ್ಲ ಪ್ಲಾಸ್ಟಿಕ್ನೇ ಒಟ್ಟಲ್ಲಿ ಯೂಸ್ ಮಾಡ್ತೀವಿ. ಎಲ್ಲೋದ್ರೂ ಪ್ಲಾಸ್ಟಿಕ್ ಇದೆ. ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಬಾಡೀಲಿ ಸೇರಿದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಅದ್ರ ಜೊತೆಲಿ ಥೈರಾಯ್ಡ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಥೈರಾಯ್ಡ್ ಬಿಟ್ಟು ಬೇರೆ ಹಾರ್ಮೋನ್ಸ್, ನಮಗೇನು ಟೆಸ್ಟೋಸ್ಟಿರೋನ್ ಬೇಕು ಬಾಡೀಲಿ ಸ್ಪರ್ಮ್ ಪ್ರೊಡಕ್ಷನ್ಗೆ, ಅದ್ರದ್ದು ಇಂಬ್ಯಾಲೆನ್ಸ್ ಆಗುತ್ತೆ. ಟೋಟಲಿ ಎನ್ವಿರಾನ್ಮೆಂಟ್ ಪೂರ್ತಿ ನಮಗೆ ಇಂಡೈರೆಕ್ಟ್ಲಿ ಅಫೆಕ್ಟಿಂಗ್ ಫರ್ಟಿಲಿಟಿ ಬಂಜೆತನ ಜಾಸ್ತಿ ಆಗ್ತಿರೋದೇ ಬಿಕಾಸ್ ಆಫ್ ಆಲ್ ದಿಸ್. ಕೆಲವನ್ನ ನಾವು ಪ್ರಿವೆಂಟ್ ಮಾಡೋಕ್ಕೆ ಆಗಲ್ಲ, ಅದಕ್ಕೋಸ್ಕರ ಬಂಜೆತನ ಕಾಮನ್ ಆಗ್ತಿದೆ ಈಗ. ಸೊ ರೀಪ್ ವಾಟ್ ಯು ಸೋ ಅಂತ ಹೇಳ್ತಾರೆ, ಅಂದರೆ ನಾವು ಏನು ಬಿತ್ತಿದೀವೋ ಅದರದ್ದು ಪರಿಣಾಮ ಇವೆಲ್ಲ ಹಾಗೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್. ಸ್ಮೋಕಿಂಗ್ ಅನ್ನೋದೇನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಕೆಲವು ಚೇಂಜಸ್ ತರ್ತದೆ. ನಾವು ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ತುಂಬ ಯಾರು ಸ್ಮೋಕಿಂಗ್ ಮೋರ್ ದೆನ್ 10 ಸಿಗರೇಟ್ಸ್, 10 ಸಿಗರೇಟ್ಸ್ ಮೇಲೆ ಜಾಸ್ತಿ ಸೇವನೆ ಮಾಡ್ತಾರೆ ಅಂತ ಏನಾಗುತ್ತೆ, ಸ್ಪರ್ಮ್ಸ್ನಲ್ಲಿ ಅವ್ರು ನಾರ್ಮಲಾಗಿ ಕಾಣ್ತೇವೆ, ಬಟ್ ಅದರಲ್ಲಿ ಜೆನೆಟಿಕ್ ಬ್ರೇಕಪ್ ಆಗ್ತವೆ. ಆ ಸ್ಪರ್ಮ್ಸ್ ನಿಮಗೆ ನಾರ್ಮಲ್ ಕಂಡು ಬರ್ತವೆ, ಬಟ್ ಅದು ಪ್ರೆಗ್ನೆನ್ಸಿ ರಿಸಲ್ಟ್ ಆಗಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ.
ಅಥವಾ ಪ್ರೆಗ್ನೆನ್ಸಿ ಆದ್ರೂ 2-3 ತಿಂಗಳು ಅಬೋಷನ್ ಆಗ್ಬೋದು. ಎರಡನೇದೇನಪ್ಪ ಅಂದರೆ ಆಲ್ಕೋಹಾಲಿಸಮ್. ಆಲ್ಕೋಹಾಲಿಸಮ್ ಏನಪ್ಪ ಅಂದರೆ ಅದು ಲಿವರ್ನಲ್ಲಿ ಮೆಟಬಲೈಸ್ ಆಗೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಕೆಲವು ಫರ್ಟಿಲಿಟಿ ಹಾರ್ಮೋನ್ಸ್ ಲಿವರ್ನಲ್ಲೇ ಕೆಲವು ಅದು ಮೆಟಬಲೈಸ್ ಆಗ್ತಿರ್ತದೆ. ಅವಾಗ ಅದಕ್ಕೆ ಅದು ಅಫೆಕ್ಟ್ ಆಗಿಬಿಟ್ಟು ನಿಮ್ಮ ಹಾರ್ಮೋನ್ಸ್ ಸರಿಯಾಗಿ ಉತ್ಪತ್ತಿ ಆಗದೆ ಅದು ಸ್ಪರ್ಮ್ ಪ್ರೊಡಕ್ಷನ್ಗೆ ಸಹಾಯ ಆಗದೇ ಇರ್ಬೋದು. ಕಾಫಿ ಅಂತ ಹೇಳ್ತಾರೆ, ತುಂಬ ಡಿಬೇಟಿಂಗ್ ಇದೆ ಕಾಫಿ ಕುಡಿಯೋದು. ಬಟ್ ಇದುವರೆಗಾಯಿತು ನಮಗೆ ಅಂಥ ಸೈಂಟಿಫಿಕ್ ಎವಿಡೆನ್ಸ್ ಕಾಫಿಯಿಂದ ನಿಮಗೆ ಸ್ಪರ್ಮ್ಸ್ ಉತ್ಪಾದನೆ ಹೆಚ್ಚು ಕಡಿಮೆ ಆಗುತ್ತೆ ಅಂದ್ಕೊಂಡು ಯಾವುದು ಸೈಂಟಿಫಿಕ್ ಎವಿಡೆನ್ಸ್ ಏನಿಲ್ಲ. ಬಟ್ ಪ್ರಮುಖವಾಗಿ ನಾನು ಹೇಳೋದೇನಪ್ಪ ಅಂದರೆ ಸ್ಮೋಕಿಂಗ್ ಆಲ್ಕೋಹಾಲ್ ಸೇವನೆ ಮಾಡಬಾರ್ದು ಅಂತ ಇಂಪಾರ್ಟೆಂಟ್. ಯಾಕಂದರೆ ಮಕ್ಕಳು ಆಗೋವರೆಗೂ ಸ್ವಲ್ಪ ನೀವು ಲಿಮಿಟ್ ಮಾಡಿಕೊಂಡು ಅಥವಾ ಒಂದು ಮಿತದಲ್ಲಿದ್ದರೆ ಬೇಕಾದ್ರೆ ಡೆಫಿನೆಟ್ಲಿ ನಿಮ್ಮ ಸ್ಪರ್ಮ್ ಕೌಂಟ್ ಇಂಪ್ರೂವ್ಮೆಂಟ್ ಆಗ್ಬೋದು. ನಮಗೋಸ್ಕರ ನಾವು ಅಷ್ಟು ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಹೌದು. ಡಾಕ್ಟರ್ ಶಶಿ, ಈಗ ಪುರುಷ ಬಂಜೆತನದಲ್ಲಿ ಬರೀ ಮೆಡಿಕಲ್ ಕಂಡೀಷನ್ಸ್ ಕಾರಣನ ಅಥವಾ ಜೆನೆಟಿಕಲ್ ಫ್ಯಾಕ್ಟರ್ಸ್ ಕೂಡ ಎಫೆಕ್ಟ್ ಮಾಡುತ್ತಾ? ಓಕೆ, ಪುರುಷ ಬಂಜೆತನ ಅನ್ನೋದಕ್ಕೆ ಪ್ರಮುಖ ವಿಭಿನ್ನವಾದ ಕಾರಣಗಳಿರ್ತವೆ. ಒಂದು ಮೆಡಿಕಲ್ ಕಂಡೀಷನ್ಸು, ಒಂದು ಜೆನೆಟಿಕ್ ಕಂಡೀಷನ್ಸ್, ಇನ್ನೊಂದು ಸರ್ಜಿಕಲ್ ಕಂಡೀಷನ್ಸ್. ಇನ್ನೂ ಒಂದು ವಿಭಾಗದಲ್ಲಿ ನಮಗೆ ಕಾರಣಗಳು ಗೊತ್ತಾಗೋದೇ ಇಲ್ಲ. ಸೊ ಮೆಡಿಕಲ್ ಕಂಡೀಷನ್ಸ್ಗಳಂತ ಏನಪ್ಪ ಅಂತ ಹೇಳಿದರೆ, ಒಂದು ನೀವು ಆ್ಯಂಟಿಬಯೋಟಿಕ್ ತುಂಬ ಸುಮ್ಮನೆ ಗೊತ್ತಿಲ್ಲದೆ ಡಾಕ್ಟರ್ಸ್ ಸಲಹೆ ಇಲ್ಲದೇ ಆ್ಯಂಟಿಬಯೋಟಿಕ್ ತೊಗೊಳ್ಳೋದು, ಆ ಥರ ಹುಷಾರು ತುಂಬ ನಮಗೆ ಜ್ವರ ಬಂದಾಗ ದೇಹದಲ್ಲಿ ಟೆಂಪ್ರೇಚರ್ ಉಷ್ಣಾಂಶ ಜಾಸ್ತಿಯಾಗಿ ಸಮ್ಟೈಮ್ಸ್ ಅದನ್ನು ಸ್ಪರ್ಮ್ ಪ್ರೊಡಕ್ಷನ್ ಅದು ಕಡಿಮೆ ಮಾಡ್ತದೆ. ಎರಡನೇದು. ಅಥವಾ ಮೂರನೇದು, ಈ ಕೆಲವು ಲಾಂಗ್ ಟರ್ಮ್ ಡಿಸೀಸ್ಗಳಿರ್ತವೆ, ಆ ಟ್ಯಾಬ್ಲೆಟ್ಸ್ಗಳು ತೊಗೊಂಡಾಗ ಕೀಮೊಥೆರಪಿ ಏಜಸ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ರಿಲೇಟೆಡ್ ಸಂಬಂಧ ಮೆಡಿಸಿನ್ಸ್ ತೊಗೊಂಡಾಗಲೂ ಸ್ಪರ್ಮ್ ಕೌಂಟ್ ಹೆಚ್ಚು ಕಡಿಮೆ ಆಗಬಹುದು. ನಾಲ್ಕನೇದು ಏನಪ್ಪ ಅಂತ ಹೇಳಿದ್ರೆ, ಕೆಲವು ಟೈಮು ಜನ್ಮದಿಂದಲೇ ಕೆಲವು ಇರ್ತವೆ. ಯೂಶಲಿ ನಮ್ಮ ಮೇಲ್ ಅಥವಾ ಒಂದು ನಾವು ಜೆನೆಟಿಕ್ಸ್ ನೋಡಿದ್ರೆ XY ಅಂತ ಇರ್ತಿದೆ. ಕೆಲವರಲ್ಲಿ ಏನಾಗುತ್ತೆ, ಒಂದು ಎಕ್ಸ್ಟ್ರಾ X ಕ್ರೋಮೋಸೋಮ್ ಇರ್ತಿದೆ. ಅವ್ರನ್ನಲ್ಲಿ ಬರ್ತೆ ಅವ್ರಿಗೆ ಬೀಜಕೋಶ ಅದು ಬೆಳೆದಿರೋದಿಲ್ಲ ಅಥವಾ ಸಣ್ಣದಾಗಿ ಬೆಳೆದಿರ್ತದೆ. ಅವ್ರನ್ನಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಮಾಡೋ ಪವರೇ ಇರೋದಿಲ್ಲ. ನಾಲ್ಕನೇದು ಇನ್ನೊಂದು ಏನಪ್ಪ ಅಂದರೆ ಇನ್ಫೆಕ್ಷನ್ಸ್ ಆಗ್ಬೋದು. ಅದನ್ನು ನಾವು ಸೆಕ್ಷುಲಿ ಟ್ರಾನ್ಸ್ಮಿಟ್ ಡಿಸೀಸ್ ಅಂತ ಹೇಳ್ತೀವಿ. ಅದರಿಂದ ಟೆಸ್ಟಿಸ್ ಡ್ಯಾಮೇಜ್ ಆಗ್ಬೋದು, ಸ್ಪರ್ಮ್ ಪ್ರೊಡಕ್ಷನ್ಸ್ ಹೆಚ್ಚು ಅದು ಪವರ್ ಕಳ್ಕೊಬೋದು, ಅಥವಾ ಬ್ಲಾಕ್ ಆಗ್ಬಿಟ್ಟು ಸ್ಪರ್ಮ್ಸ್ ಹೊರಗಡೆ ಬರ್ದಿರೋ ರೀತಿಯಲ್ಲೂ ಆಗಬಹುದು. ಅವು ಐದನೇದು ಏನಪ್ಪ ಅಂದರೆ ನಾವು ವ್ಯಾರಿಕೋಸ್ ಅಂತ ಹೇಳ್ತೀವಿ. ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಅಥವಾ ಕೆಲವು ಟೈಮ್ ಸ್ಪೋರ್ಟ್ಸ್ ಆಡೋದ್ರಿಂದ, ತುಂಬ ಹೊತ್ತು ಬೈಕ್ ಡ್ರೈವ್ ಮಾಡೋದ್ರಿಂದ ಏನಾಗುತ್ತೆ, ಟೆಸ್ಟಿಸ್ನಲ್ಲಿ ಏನಾಗುತ್ತೆ, ರಕ್ತ ಸಂಚಯ ಕೆಲವು ನರಗಳು ಊದ್ಕೊಂಡ್ಬಿಡ್ತವೆ. ಅವಾಗ ಏನಾಗುತ್ತೆ, ಟೆಸ್ಟಿಸ್ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಟೆಸ್ಟಿಸ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅವಾಗ ಒಳಗಿನ ವಾತಾವರಣ ಸ್ವಲ್ಪ ಏರುಪೇರು ಆಗಿಬಿಟ್ಟು ಸ್ಪರ್ಮ್ ಪ್ರೊಡಕ್ಷನ್ಗೂ ಅದು ತೊಂದರೆ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಕೆಲವು ಟೈಮು ಎಲ್ಲ ನಾವು ಇನ್ವೆಸ್ಟಿಗೇಷನ್ ಅಥವಾ ಟೆಸ್ಟ್ ಮಾಡಿದಾಗ ನಮಗೆಲ್ಲೂ ಕಾರಣಗಳು ಕಂಡು ಬರೋದಿಲ್ಲ. ಅವಾಗ ಆದರೂ ನಮಗೆ ಅದು ನಮಗೆ ಏನು ಗೊತ್ತಾಗೋದೇನು ಅಂತ ಅದು ನಾವು ಅನ್ಎಕ್ಸ್ಪ್ಲೇನ್ ಅಂತ ಹೇಳ್ತೀವಿ. ಆವಾಗ ನಮಗೆ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ. ಆವಾಗ ನಾವು ಟ್ರೀಟ್ಮೆಂಟ್ ಕೊಟ್ಟು ಕೆಲವು ಟೈಮು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಆವಾಗ ನಾವು ನೆಕ್ಸ್ಟ್ ಹಂತದ ಟ್ರೀಟ್ಮೆಂಟ್ ಹೋಗಬೇಕಾಗುತ್ತೆ. ಅದು IVF ಆಗಲಿ, ಟೆಸ್ಟ್ ಟ್ಯೂಬ್ ಬೇಬಿ ಹತ್ರ ಮಾಡಬೇಕಾಗ್ತದೆ ಅಷ್ಟೇ. ಇದಕ್ಕೆ ಇನ್ನೊಂದಂದ್ರೆ, ಈ ಜಿಮ್ಗೆ ಹೋಗುವಾಗ ಕೆಲವು ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತಾರೆ ಬಾಡಿ ಬಿಲ್ಡಿಂಗ್ಗೆ. ಅದರಿಂದನೂ ತುಂಬ ನೆಗೆಟಿವ್ ಎಫೆಕ್ಟ್ ಇದೆ ಸ್ಪರ್ಮ್ ಕ್ವಾಲಿಟಿ ಮತ್ತು ಕೌಂಟ್ ಮೇಲೆ. ಸೊ ಬೇಸಿಕ್ಲಿ ಅದು ಮೇಲ್ ಇನ್ಫರ್ಟಿಲಿಟಿಗೆ ಮೇಜರ್ ಕಾರಣ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ನಮ್ಮ ಆರೋಗ್ಯ ಆಗಲಿ, ನಾವು ತಿನ್ನೋ ಆಹಾರ ಆಗಲಿ, ನಮ್ಮ ಲೈಫ್ ಸ್ಟೈಲ್ ಆಗಲಿ ಎಲ್ಲವೂ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಸಮಸ್ಯೆ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಕರೆಕ್ಟಾಗಿ ಸೊಲ್ಯೂಷನ್ ಹುಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಪುರುಷ ಬಂಜೆತನಕ್ಕೆ ಕಾರಣಗಳಂತೂ ತಿಳ್ಕೊಂಡ್ವಿ. ಈಗ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, ಟ್ರೀಟ್ಮೆಂಟ್ ಏನೇನಿದೆ ಅಂತ ಡಾಕ್ಟರ್ ಅರ್ಚನಾ ನಮಗೆ ಹೇಳ್ತಾರೆ. ಫಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ಸು, ಅವ್ರು ಹೇಳ್ದಾಗೆ ಆಹಾರ, ಆಮೇಲೆ ಎಕ್ಸಸೈಸು, ಇದೆಲ್ಲ ಫಸ್ಟ್ ಲೈನ್. ಅದ್ರ ಜೊತೆಯಲ್ಲಿ ಕೆಲವರಿಗೆ ಟ್ಯಾಬ್ಲೆಟಲ್ಲೇ ಕೌಂಟ್ ಅಥವಾ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು, ಮಾತ್ರೆಗಳು ಕೊಟ್ಟು. ಮೆಡಿಸಿನ್ಸ್, ಕೆಲವರಿಗೆ ಆ್ಯಂಟಿಬಯೋಟಿಕ್ ಬೇಕಾಗುತ್ತೆ, ಕೆಲವರಿಗೆ ಹಾರ್ಮೋನ್ ಇಂಜೆಕ್ಷನ್ಸ್ ಬೇಕಾಗುತ್ತೆ ಅದು ಕೌಂಟ್ ಜಾಸ್ತಿ ಮಾಡೋಕ್ಕೆ. HCG, FSH ಅಂತೆಲ್ಲ ಇಂಜೆಕ್ಷನ್ಸ್ ಇದೆ. ಅದು ಬಿಟ್ಟು ಟ್ಯಾಬ್ಲೆಟ್ ಕ್ಲೋಮಿಫಿನ್ ಸಿಟ್ರೇಟ್ ಅಂತ ಇದೆ, ಅದರಲ್ಲೂ ಕೆಲವು ಸರಿ ನಾವು ಟ್ರೈ ಮಾಡಿ ನೋಡ್ಬೋದು ಕೌಂಟ್ ಇಂಪ್ರೂವ್ಮೆಂಟ್ಸ್ ಆಗೋಕ್ಕೆ. ಅದು ಬಿಟ್ಟು ಮತ್ತು ಅದರಿಂದ ಆಗ್ತಾ ಇಲ್ಲ, ಇದು ಸರ್ಜಿಕಲ್ ಪ್ರಾಬ್ಲಮ್ ಅಂದರೆ ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅನ್ನೋ ಕೆಲವು ಕಂಡೀಷನ್ಸ್ ಇದೆ. ಈಗ ಸಿವಿಯರ್ ವೆರಿಕೋಸಿಲ್ಸ್ ಇರುತ್ತೆ, ಅಂದರೆ ತುಂಬ ಗ್ರೇಡ್ 3, ಗ್ರೇಡ್ 4 ಇರುತ್ತೆ. ಅದನ್ನು ನಾವು ಸರ್ಜರಿಯಿಂದ ಟ್ರೀಟ್ ಮಾಡ್ಬೋದು. ಅದು ಬಿಟ್ಟು ಎಲ್ಲಾದರೂ ಆ ನಾಳ ಇದೆ ಅಲ್ವಾ, ಸ್ಪರ್ಮು ಈ ಟೆಸ್ಟಿಸಿಂದ ಹೊರಗಡೆ ಬರೋ ನಾಳದಲ್ಲಿ ಎಲ್ಲಾದರೂ ಬ್ಲಾಕ್ ಇದ್ದರೆ ಅದನ್ನು ಶಸ್ತ್ರಚಿಕಿತ್ಸೆಯಲ್ಲಿ ಮಾಡ್ಕೋಬೋದು. ಇದು ಯಾವುದ್ರಲ್ಲೂ ಆಗ್ತಿಲ್ಲ, ಸ್ಪರ್ಮ್ ಕೌಂಟ್ ಇಂಪ್ರೂವ್ ಆಗ್ತಿಲ್ಲ, ಕಡಿಮೆನೇ ಇದೆ ಅಂದರೆ ಅದ್ರ ಬೇಸ್ಟ್, ಅಥವಾ ಇಂಪ್ರೂವ್ಮೆಂಟ್ ಆದರೂ ಸರಿ, ಆಗಲಿಲ್ಲ ಅಂದರೂ ಸರಿ, ಆದರೆ ಸಿಂಪಲ್ ಟ್ರೀಟ್ಮೆಂಟ್ಸ್ IUI ಆ ಥರ ಟ್ರೈ ಮಾಡ್ಬೋದು. ಆಗಲಿಲ್ಲ ಅಂದರೆ ನಮಗೆ IVF ಟ್ರೀಟ್ಮೆಂಟ್ ಇದೆ, ಅದರಲ್ಲಿ ನಮ್ಗೆ ತುಂಬ ಜಾಸ್ತಿ ಕೌಂಟ್ ಬೇಕು ಅಂತ ಇಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ವೀರ್ಯ ಇದ್ರೂ ಅದನ್ನು ನಾವು ಯೂಸ್ ಮಾಡಿಕೊಂಡು ಭ್ರೂಣಗಳನ್ನ ಮಾಡ್ಬೋದು. ಸೊ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಆ ಮೋರ್ ನಾವು, ಅಂದರೆ IUI, IVF ಈ ಥರ ಟ್ರೀಟ್ಮೆಂಟ್ಸು ಲಾಸ್ಟ್ ಆಪ್ಷನ್ಸ್ ಇರುತ್ತೆ.